ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ನಾನು ವೀಡಿಯೋಸ್ ಹಾಕಿ, ಟೈಮೇ ಆಗಲಿಲ್ಲ ವರ್ಕ್ ಬ್ಯುಸಿನಲ್ಲಿ. ಸೊ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ. ಒಂದು ಸಿಂಪಲ್ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಇದನ್ನೆಲ್ಲ ನಾವು ಫಸ್ಟು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾನೆಲ್ಲ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು ಮೀಡಿಯಮ್, ನೀವೆಷ್ಟು ಅಕ್ಕಿ ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದೆಲ್ಲ ಎಷ್ಟೆಷ್ಟು ಹಾಕ್ಕೊಳ್ಬೇಕು ಏನು ಅದ್ರ ತಕ್ಕಂಗೆ ಹಾಕ್ಕೊಂಡು ನಾವು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಕೊತ್ತಂಬರಿ, ಈರುಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲ ಎಷ್ಟು ತೊಗೋಬೇಕು ಅಂತ ಹೇಳಿ. ಸೊ ಅದಕ್ಕೆ ಅದಾದಮೇಲೆ ಖಾರದ ಪುಡಿ 1 ಸ್ಪೂನ್ ತೊಗೊತಾ ಇದ್ದೀನಿ. 1.5 ಸ್ಪೂನ್ ಅಪ್ರಾಕ್ಸಿಮೇಟ್ಲಿ ತೊಗೋಬೋದು. ಅದಾದಮೇಲೆ ಧನಿಯಾ ಪೌಡರ್, ಅದು ಕೂಡ 1.5 ಸ್ಪೂನು 2 ಸ್ಪೂನ್ಸ್ ನಿಮ್ಮ ಇಷ್ಟದಂಗೆ. ಸೊ ಲಾಸ್ಟಿಗೆ ಪುದೀನ ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ, ಸೊ ಅದಾದಮೇಲೆ ಒಂದು ಸ್ವಲ್ಪ ತುಪ್ಪ, ಟೇಸ್ಟ್ ಬರಬೇಕಂದ್ರೆ ಅದು ಆ್ಯಕ್ಚುಲಿ ತುಪ್ಪ ಹಾಕಲೇಬೇಕಾಗುತ್ತೆ. ಯಾರಿಗೆ ತುಪ್ಪ ಇಷ್ಟ ಇಲ್ಲ ಅವ್ರು ಸ್ಕಿಪ್ ಮಾಡ್ಬೋದು. ಎಣ್ಣೆನೇ ಸಾಕು. ಸೊ ಅದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಫ್ರೈ ಮಾಡ್ಲಿಕ್ಕೆ ಬೇಕಲ್ಲ. ಸೊ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ ನಾನು. ಎಷ್ಟು ಖಾರ ಬೇಕು, ಈಗ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವೋ ಅದು ಮೀಡಿಯಮ್ ಆಗಿ ನಾವು ಗ್ರೀನ್ ಚಿಲ್ಲಿ ಹಾಕೋಬೇಕಾಗುತ್ತೆ. ಯಾಕೆ ಅಂದರೆ ತಿರ್ಗಿ ಅದು ಖಾರ ಇದು ಖಾರ ಅಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ, ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಅದಾದಮೇಲೆ ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ತಾ ಇರಬೇಕು. ಅದಾದಮೇಲೆ 1 ಟೊಮೆಟೊ, ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ನಾನು. ಅದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ಉಪ್ಪು ಮತ್ತು ಅರಿಶಿನ ಹಾಕೋಬೇಕಾಗುತ್ತೆ. ಅದು ಹಾಕಿದೆ, ಬಟ್ ವಿಡಿಯೋ ಆಗಿಲ್ಲ. ನಾನು ಇದನ್ನು ಫಸ್ಟೇ ಹಾಕಬೇಕಾಗಿತ್ತು. ಪಲಾವ್ ಎಲ್ಲ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ. ಅದು ಮರ್ತೋಗಿರ್ತೀವಿ, ಆಮೇಲೆ ವಾಪಸ್ ಹಾಕಿದ್ದೆ. ಹ್ಯಾಪನ್ಸ್ ಅಲ್ವಾ ಮನುಷ್ಯರು ಆದಮೇಲೆ. ಸೊ ಅದಾದಮೇಲೆ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ನಾವು ಪೇಸ್ಟ್, ಅದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಮಶ್ರೂಮ್ನ ನಾನು ಉಪ್ಪು ಮತ್ತು ಅರಿಶಿನದಲ್ಲಿ ಆಬ್ವಿಯಸ್ಲಿ ಅದರಲ್ಲಿ ತೊಳೆದಿಟ್ಕೊಂಡು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಕುದೀತಿದೆ ಇವಾಗ. ಸೊ ಇದಕ್ಕೆ ನಾವು ಎಷ್ಟು ಅಳತೆ ಬೇಕು, ಆ್ಯಕ್ಚುಲಿ ನಾನು ಇದಕ್ಕೆ ಟ್ರೈ ಮಾಡೋಣ ಅಂದರೆ ಬಾಸ್ಮತಿ ರೈಸ್ ತೊಗೊಂಡಿದ್ದೆ. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಗೊತ್ತಲ್ಲ ಆಬ್ವಿಯಸ್ಲಿ. ಫಸ್ಟ್ ಟೈಮ್ ಟ್ರೈ ಮಾಡಿ ಬಾಸ್ಮತಿ ರೈಸಲ್ಲಿ. ಅದಾದಮೇಲೆ ಫೈನಲ್ಲಾಗಿ ಒಂಚೂರು ಮೊಸರು ಹಾಕ್ಕೊಂಡ್ರೆ ನೀಟಾಗಿ ಖಾರ ಎಲ್ಲ ಇದಾಗುತ್ತೆ. ಸೊ ಅಡುಗೆ ಮನೆ ಎಲ್ಲ ಸ್ವಲ್ಪ ಇದಾಗಿತ್ತು, ಸ್ವಲ್ಪ ಅಡ್ಜಸ್ಟ್ ಮಾಡಿ ಇದನ್ನೆಲ್ಲ ಮಾಡಿ ವೀಡಿಯೋ ಮಾಡೋ ಅಷ್ಟರಲ್ಲಿ ಅದಾದಮೇಲೆ ಆಬ್ವಿಯಸ್ಲಿ ಕ್ಲೀನಾಗಿರುತ್ತೆ. ಸೊ ಅದಕ್ಕೆ ದಮ್ ಕಟ್ಟೋದು ಅಂತಾರಲ್ಲ ಹಾಗೆ ಅದ್ರ ಮೇಲೆ ಪ್ಲೇಟ್ ಇಟ್ಬಿಟ್ಟು ಒಂದಷ್ಟು ವೆಯ್ಟ್ ಇಡೋ ಥರ ಇಟ್ಬಿಟ್ಟು ನಾವು ಮಾಡ್ಕೊಳ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಈ ಥರ ಕಾಣುತ್ತೆ ಅದು. ಸೊ ಬಿಸಿ ಬಿಸಿಯಾಗಿ ದೇಸಿ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ಆಬ್ವಿಯಸ್ಲಿ ಮೊಸರು ಬಜ್ಜಿ ಮಾಡಬೇಕಿತ್ತು, ಮೊಸರು ಇಟ್ಟಿದ್ದೀನಿ ಪಕ್ಕದಲ್ಲಿ. ಥ್ಯಾಂಕ್ ಯು ಸೋ ಮಚ್.